ಗಂಗ ನಾನು ಹೋದ ಕೆಲಸ ಆಗಬಹುದು ಎಂಬ ಧೈರ್ಯವಿದ್ದರೆ ಛೇ ಅಂದ್ರೆ ಏನು ಮಾವ, ನೀವು ಹೋದ ಕೆಲಸ ಸಿಗ್ಲಿಲ್ವಾ? ನಾನು ಹೋದ ಕೆಲಸ ಸಿಗ್ಬೋದಾಗಿತ್ತು ಗಂಗಾ, ಆದರೆ ಸರ್ಕಾರ ಎಂಬುದು ಒಂದು ನರಕದ ಲೋಕ. ಆ ನರಕದ ಲೋಕದಲ್ಲಿ ನರಪಿಚಾಚಿಗಳು ಎಂಬ ಮಂತ್ರದ ಮೇಲೆ ಕುಳಿತಾಗ ನಮ್ಮಂತರಿಗೆ ನರ ಬಡವರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲಿ ಸಿಗಬೇಕು ನೌಕರಿ? ಅದರಲ್ಲಿ ಗಂಗಾ ಏನೋ ಎಂದು ಒಂದು ವಿಷಯ ಚಿಂತಿಸುವಂತಿದೆ. ಇಲ್ಲ ಮಾವ, ಹಾಗೇನೂ ಇಲ್ಲ. ನಿಜ ಹೇಳು ಗಂಗಾ, ನಿಜ ಹೇಳು, ಸುಳ್ಳು ಹೇಳಬೇಡ ಗಂಗಾ. ಆ ಮೂರ್ಖ ಶ್ರೀಮಂತ ಮಾಡಿದ ಕೃತಿಯನ್ನು ನನ್ನ ಮಾವನ ಮುಂದೆ ಹೇಳಲ್ಲ. ಬೇಡ ಮಾವ, ನಾನು ನಿನ್ನ ಮುಂದೆ ಸುಳ್ಳು ಹೇಳ್ತಾ ಇದ್ದಾನ? ಇಲ್ಲ ಮಾವ, ನಾನು ಹೇಳ್ತಾ ಇರೋದು ಕರೆಯನ್ನೇ, ಅಂಥದ್ದೇನು ಇಲ್ಲ ಮಾವ. ಗಂಗಾ, ಕೆಲಸ ಸಿಗದವ್ರೆ ನಾವು ದುಡಿಯಲಿಕ್ಕೆ ಆಗುವುದಿಲ್ಲ ಎಂದು ಚಿಂತಿಸುವಾಗ ಗಂಗಾ, ನಾನು ಏನಾದರೂ ಕೆಲಸ ಮಾಡಿಕೊಂಡು ನಮ್ಮನ್ನೆಲ್ಲರನ್ನು ಸಾಕಿ ಸಲುತ್ತೇನೆ ಗಂಗಾ, ಸಾಕಿ ಸಲುತ್ತೇನೆ. ಈ ಮಾತು ಸತ್ಯ ಗಂಗಾ, ಸತ್ಯ. ಮಾಮ, ಇಂಥ ಮಾತೇಕೆ ಆಡ್ತಾ ಇದೆಯಾ ಮಾಮ? ಇಂಥ ಕೆಟ್ಟು ಮಾತನ್ನು ಆಡ್ಬೇಡ. ಆ ದೇವರು ಒಂದಿಲ್ಲ ಒಂದು ದಿನ ನಮ್ಗೆ ಒಳ್ಳೆಯದನ್ನೇ ಮಾಡ್ತಾನೆ ಮಾವ. ಯಾವ ಕೆಟ್ಟ ಮಾತು ಗಂಗಾ? ಈ ಚೋಟು ಹೊಟ್ಟಿಗಾಗಿ ತುಂಬಿಸಿಕೊಳ್ಳುತ್ತಿರುವಾಗ ಸಾವಿರಾರು ಜನರು ದಿಟ್ಟಿಸುರು ಹಾಕುತ್ತಿರುವುದನ್ನು ಆ ಕಾಪಾಡ್ತನ್ನ ನಾಡಿನ ದೇವರು. ಮಾವ, ಹೋಗ್ಲಿ ಬಿಡಿ ಮಾವ. ನೋಡಿ, ಅದ್ರ ಚಿಂತೆ ನೀವೇಕೆ ಮಾಡ್ತೀರಾ? ಮೊದಲೇ ಪ್ಯಾಟಿನಲ್ಲಿ ಊಟ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ, ಹಾಗೆ ತಿರುಗಾಡಿರ್ಬೋದು. ಬನ್ನಿ, ಪಟ್ನೆ ಮನೆಗೆ ಹೋಗಿ ಅಡಿಗೆ ಮಾಡ್ತೀನಿ, ನೀವು ವಿಶೇಷವಾಗಿ ಊಟ ಮಾಡಿರತ್ತೆ. ಗಂಗಾ, ನೀನು ಸಂತೋಷದಿಂದ ನಗ್ನಾಗ್ತಾ ಇರಬೇಕಾದರೆ ಅದೇ ನನ್ನ ಪಂಚಾಮೃತದ ಊಟವಾದಂತೆ ಗಂಗಾ. ಇಂದು ನೀನು ಏಕೋ ಒಂದು ತರ ಇದೆಯಲ್ಲ, ಅದೇ ನನಗೆ ಉಪವಾಸವಾದಂತೆ ಗಂಗಾ. ನಾನು ಊಟ ಮಾಡಬೇಕಾದ್ರೆ ಮಾಮ, ನೀವು ಊಟ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಮಾಮ. ಗಂಗಾ, ನಾನು ಸಂತೋಷದಿಂದ ಊಟ ಮಾಡಬೇಕಾದ್ರೆ